ಬಳ್ಳಾರಿ ಬ್ಯಾನರ್ ಗಲಾಟೆ ಏನಿದೆ ಅದಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಈ ಒಂದು ಘಟನೆ. ಈಗ ಜನಾರ್ದನ ರೆಡ್ಡಿಯ ವಿರುದ್ಧ ಸ್ಫೋಟಕ ಸಾಕ್ಷ್ಯವನ್ನ ಬಿಡುಗಡೆ ಮಾಡಿದ್ದಾರೆ ಭರತ್ ರೆಡ್ಡಿಯವರ ಬೆಂಬಲಿಗರು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಏನಿದ್ದಾರೆ ಅವರಿಂದ ಮಹತ್ತರವಾದಂತಹ ಒಂದು ಸಾಕ್ಷ್ಯ ರಿಲೀಸ್ ಆಗಿದೆ. ಜನಾರ್ದನ ರೆಡ್ಡಿ ಕಚೇರಿಯ ಮೇಲೆ ಗನ್ಮ್ಯಾನ್ ನಿಂತಿರುವಂತಹ ಫೋಟೋವನ್ನು ಬಿಡುಗಡೆ ಮಾಡಿದೆ. ಭರತ್ ರೆಡ್ಡಿಯ ಬೆಂಬಲಿಗರೆಲ್ಲರೂ ಕೂಡ ಈಗ ಒಂದು ಫೋಟೋವನ್ನು ಬಿಟ್ಟು ನೋಡಿ ಹಿಂಗಾಗಿದೆ, ಅವರೇ ರೆಡಿ ಆಗಿತ್ತು. ಇದು ಭರತ್ ರೆಡ್ಡಿ ವಿರುದ್ಧ ಹೊಸ ಆರೋಪಕ್ಕೆ ಕಾರಣವಾಗ್ತಾ ಇದೆ. ಸಾಕ್ಷ್ಯವನ್ನು ಬಿಡುಗಡೆ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಕಡೆಯ ವಿರುದ್ಧಲೂ ಕೂಡ ಫೈರಿಂಗ್ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿಯ ಬೆಂಬಲಿಗರು. ಸರ್ಕಾರಿ ಗನ್ಮ್ಯಾನ್ ವಿಚಾರಣೆ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ, ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ರೆಡ್ಡಿ ಹಾಗೂ ಆಪ್ತರ ದೂರುಗಳ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗ ಬಿಡುಗಡೆ ಮಾಡಿರುವಂತಹ ಫೋಟೋ ಬಗ್ಗೆಯೂ ಕೂಡ ಬಳ್ಳಾರಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಕಾಣಿಸ್ತಾ ಇವೆ. ಒಂದ್ ಕಡೆ ಪ್ರೆಸ್ ಮೀಟ್ ಮಾಡಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ವಿಡಿಯೋ ಸಮೇತ ನೋಡಿ ಯಾರು ಫೈರಿಂಗ್ ಮಾಡ್ತಿದ್ದಾರೆ, ಇವರು ನಮ್ಮ ಗನ್ಮ್ಯಾನ್ ಅಲ್ಲ ಅಂತ ಹೇಳಿ ತೋರಿಸಿದ್ರು. ಈಗ ಭರತ್ ರೆಡ್ಡಿಯ ಬೆಂಬಲಿಗರು ಅವರು ಕೂಡ ಏನಾದರೂ ಹುಡುಕ್ಬೇಕಲ್ಲ, ಹೇಳಬೇಕಲ್ಲ, ಅದಕ್ಕಾಗಿ ನೋಡಿ ಜನಾರ್ದನ ರೆಡ್ಡಿ ಅವರ ಕಚೇರಿಯ ಮೇಲೇನೆ ಒಬ್ಬ ಗನ್ಮ್ಯಾನ್ ನಿಂತ್ಕೊಂಡಿದ್ದ, ಅವರಿಂದಾನು ಕೂಡ ಫೈರ್ ಆಗಿದೆ. ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ ನಮ್ಮ ಹತ್ರ ಅಂತ ಹೇಳ್ಕೊಂಡಿದ್ರಲ್ಲ, ಆ ಸರ್ಕಾರಿ ಗನ್ಮ್ಯಾನ್ಗಳನ್ನು ಕೂಡ ವಿಚಾರಣೆ ಮಾಡಬೇಕು. ಅವರು ಕೂಡ ಗುಂಡು ಹಾರಿಸುವಂತಹ ಒಂದು ಸಾಧ್ಯತೆ ಇದೆ. ಅವರಿಂದಾನು ಫೈರಿಂಗ್ ನಡೆದಿದೆ. ಅವರಿಂದಾನೂ ನಡೆದಿದೆ ಅಂತಂದ್ರೆ ಇಲ್ಲಿ ಇವ್ರ ಕಡೆಯಿಂದಾನು ನಡೆದಿದೆ ಅಂತ ಅರ್ಥ. ಇಬ್ಬರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಿಂದ ಕೂಡ ಫೈರಿಂಗ್ ಆಗಿದೆ. ಆದರೆ ಆ ಬುಲೆಟ್ ರಾಜಶೇಖರ್ ನಿಂಗೆ ತಗಿಲ್ತಲ್ಲ, ಸಾವನ್ನಪ್ಪಿದ್ನಲ್ಲ ಕಾಂಗ್ರೆಸ್ ಕಾರ್ಯಕರ್ತ, ಅದನ್ನ ಶೂಟ್ ಮಾಡಿದ್ದು ಯಾರು, ಅದು ಯಾರ ಗನ್ನಿಂದ ಬಂದಿದೆ ಅನ್ನುವಂಥದ್ದೇ ಬೇಕಾಗಿರುವಂಥದ್ದು. ಮೂಲಗಳ ಪ್ರಕಾರ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಆಪ್ತ ಏನಿದ್ದಾರೆ ಅವರ ಗನ್ಮ್ಯಾನ್ನಿಂದಾನೆ ಈ ಒಂದು ಬುಲೆಟ್ ಬಂದು ತಗಲಿದೆ ಅನ್ನುವಂಥ ವಿಚಾರ ಬಂದಿರುವಂಥದ್ದು. ಇನ್ನೂ ಕೂಡ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗಾಗಲೇ ಆರೋಪಿಗಳು ಯಾರಿದ್ದಾರೆ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ನಡುವೆಯೇ ಭರತ್ ರೆಡ್ಡಿಯ ಬೆಂಬಲಿಗರು ಜನಾರ್ದನ ರೆಡ್ಡಿಯವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಜನಾರ್ದನ ರೆಡ್ಡಿ ಏನಿದ್ರು ಭರತ್ ರೆಡ್ಡಿ ಅವರೊಂದು ವಿರುದ್ಧ ಕೊಲೆ ಯತ್ನದ ಆರೋಪದಡಿ ಕೇಸನ್ನು ದಾಖಲಿಸಿದರು ಮತ್ತು ಜಾತಿ ನಿಂದನೆ ಕೇಸ್ ಕೂಡ ಮಾಡಿದರು. ಅಟ್ರಾಸಿಟಿ ಕೇಟನ್ನು ಹಾಕಿದರು ಜನಾರ್ದನ ರೆಡ್ಡಿ ಮತ್ತು ಬೆಂಬಲಿಗ ಆದಂತಹ ನಾಗರಾಜ್ ಏನಿದ್ದಾರೆ ಅವರು. ಹೀಗಾಗಿ ಇದ್ರ ಬಗ್ಗೆನೂ ಅವರೇನು ದೂರು ಕೊಟ್ಟಿದ್ದಾರೆ ಆ ಬಗ್ಗೆನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಇವರೇನು ಹೊಸದಾಗಿ ಆರೋಪ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸಾಕ್ಷಿಗಳು ಸಿಗುತ್ತೆ ಅಂತ. ಜನಾರ್ದನ ರೆಡ್ಡಿಯವರ ಕಚೇರಿಯ ಮೇಲೆ ಆ ಗನ್ಮೆನ್ ಯಾಕೆ ನಿಂತಿದ್ರು, ಇವರೇ ಏನಾದರೂ ಹೇಳಿ ನಿಲ್ಲಿಸಿದ್ರಾ, ಅಥವಾ ಮೇಲಿಂದ ಅವ್ರು ಇರೋದೇನು ಅವರು ಕೂಡ ಶೂಟ್ ಮಾಡಿದ್ರ, ಗಾಳಿಯಲ್ಲಿ ಗುಂಡು ಹಾರಿಸಿದೀವಿ ಅಂತ ಎಲ್ಲ ಹೇಳ್ತಾರೆ, ಗಾಳಿಯಲ್ಲಿ ಹಾರಿಸಿದ ಆ ವ್ಯಕ್ತಿಗೆ ಹೆಂಗೆ ಹೋಗ್ಬಿತ್ತು, ಇವೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಮತ್ತು ಆ ಸುತ್ತಮುತ್ತ ಇರುವಂತಹ CCTV ಫುಟೇಜ್ಗಳನ್ನು ಈಗಾಗಲೇ ಪೊಲೀಸರು ತೆಗೆದುಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಂಚಿಂಚಾಗಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಹೆಂಗೆ ಓಡಾಡ್ತಾ ಇದ್ದಾರೆ, ಹೆಂಗೆ ಈ ಘಟನೆ ನಡೀತಾ ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದರಿಂದ ಕೆಲವೊಂದು ಸತ್ಯಾಂಶಗಳು ಕೂಡ ಹೊರಗೆ ಬರ್ತಿ. ಈಗ ಹೊಸದೊಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನಂತಂದರೆ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಅವರ ಕಚೇರಿ ಮೇಲೆ ಗನ್ಮ್ಯಾನ್ ನಿಲ್ಲಿಸಿದ್ರು, ಅವರಿಂದ ಕೂಡ ಫೈರ್ ಆಗಿದೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು, ಸರ್ಕಾರಿ ಗನ್ಮ್ಯಾನ್ಗಳನ್ನು ಕೂಡ ವಿಚಾರಿಸಬೇಕು ಅಂತ ಹೇಳಿ BJPಯ ಕಾರ್ಯಕರ್ತರು ಭರತ್ ರೆಡ್ಡಿಯ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.